ಇವರಿಂದಲೇ ಆರಂಭವಾಯಿತು ಪ್ರಗತಿಯ ಪರ್ವ. ಧಾರವಾಡ ಲೋಕಸಭಾ ಕ್ಷೇತ್ರ ದೇಶದ ಗಮನ ಸೆಳೆಯಲು ಕಾರಣಕರ್ತರಾದವರೇ ಈ ನಮ್ಮ ಪ್ರಹ್ಲಾದ ಜೋಶಿಯವರು. ಪ್ರಹ್ಲಾದ್ ಜೋಶಿಯವರು ನನಗೆ ಬಹಳ ವರ್ಷಗಳಿಂದ ಪರಿಚಯ ಇದ್ದಂಥವರು. ಸಂಸತ್ತಿನಲ್ಲಿ ಕರ್ನಾಟಕದ ಅಭಿವೃದ್ಧಿಯ ಬಗ್ಗೆ, ಕರ್ನಾಟಕದ ಅಂದರೆ ಎಲ್ಲ ಸರ್ವತೋಮುಖವಾದಂಥ ಅಭಿವೃದ್ಧಿ, ಶಿಕ್ಷಣ ಇರಲಿ, ಸಾಹಿತ್ಯ ಇರಲಿ, ಸಂಸ್ಕೃತಿ ಇರಲಿ, ಅಥವಾ ರೈಲ್ವೆ ಇರಲಿ, ಮತ್ತು ಬೇರೆ ಜಲ ನೆಲ ಇವುಗಳ ಸಮಸ್ಯೆ ಇದ್ದಾಗ ಕೂಡ ಅದರ ಬಗ್ಗೆ ಚೆನ್ನಾಗಿ ಅವರ ಅಭ್ಯಾಸ ಮಾಡಿ ಪೂರ್ವ ತಯಾರಿ ಮಾಡಿಕೊಂಡು ಸಿದ್ಧತೆ ಮಾಡಿಕೊಂಡು ಸಂಸತ್ತಿನಲ್ಲಿ ಭಾಳ ಕ್ರಿಯಾಶೀಲರಾಗಿ ಎಚ್ಚರವನ್ನು ಹುಟ್ಟಿಸ್ತಕ್ಕಂಥ ಒಂದು ಕೆಲಸ, ಅದು ನನಗೆ ಮೆಚ್ಚುಗೆಯನ್ನು ಉಂಟು ಮಾಡಿದಂಥದ್ದು ವಿಷಯ. 2004ರಿಂದ ಈ ತನಕ 1 ದಶಕದ ಕಾಲ ಪ್ರಹ್ಲಾದ್ ಜೋಶಿಯವರ ಜನಪರ ಕಾರ್ಯವನ್ನು ನೋಡಿದ ಹಾಗೂ ಮೆಚ್ಚಿದ ಎಲ್ಲರಿಗೂ ಇವರು ಒಬ್ಬ ನೆಚ್ಚಿನ ನಾಯಕ. ಅತ್ಯಂತ ಸಾಮಾನ್ಯ ಹಿನ್ನೆಲೆಯನ್ನು ಹೊಂದಿದ್ದರೂ ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ಎತ್ತರಕ್ಕೆ ಬೆಳೆದು ಧಾರವಾಡ ಕ್ಷೇತ್ರದ ಜನತೆಯ ಮನದಲ್ಲಿ ಅಚ್ಚಳಿಯದಂಥ ಛಾಪು ಮೂಡಿಸಿದ್ದಾರೆ. ಧಾರವಾಡ ಲೋಕಸಭಾ ಕ್ಷೇತ್ರದ ಸಂಸತ್ ಸದಸ್ಯರಾಗಿ ಪ್ರಹ್ಲಾದ ಜೋಶಿಯವರ ಸಾಧನೆಗಳು ಅನೇಕ. ಕೃಷಿ ಇರಲಿ, ನೀರಾವರಿಯೇ ಇರಲಿ, ರಸ್ತೆ, ರೈಲು, ವಿಮಾನಯಾನಗಳ ಅಭಿವೃದ್ಧಿಯೇ ಆಗಿರಲಿ, ಶಿಕ್ಷಣ ಸಂಸ್ಕೃತಿಯ ಬೆಳವಣಿಗೆಯ ಜೊತೆಗೆ ರಾಷ್ಟ್ರದ, ರಾಜ್ಯದ, ಪಟ್ಟಣ ಗ್ರಾಮಗಳ ಸಮಸ್ಯೆಗಳನ್ನು ಬಗೆಹರಿಸುವುದೇ ಇರಲಿ, ಹೀಗೆ ಪ್ರಹ್ಲಾದ್ ಜೋಶಿಯವರು ಧಾರವಾಡದ ನಿಜವಾದ ಪ್ರತಿನಿಧಿ ಎಂಬುದನ್ನು ಸಾಧಿಸಿ ತೋರಿಸಿದ್ದಾರೆ. ನಿರಂತರವಾದಂಥ ಪ್ರಯತ್ನವಾದಿ ಜೋಶಿಯವರು. ಈಗ ರೈಲ್ವೆ ವಲಯ ಮಾಡಬೇಕಂತಿತ್ತು, ಅದನ್ನು ಸಾಧನೆ ಮಾಡಿದ್ದಾರೆ. ರೈಲ್ವೆ ನಿಲ್ದಾಣವನ್ನು ನವೀಕರಣ ಅಂತ ಮಾಡಬೇಕಾಯಿತು, ಅದನ್ನು ಸಾಧನೆ ಮಾಡಿದ್ದಾರೆ. ರೈಲ್ವೆ ವರ್ಕ್ಶಾಪನ್ನು ಉಳಿಸ್ಕೋಬೇಕಂತಿತ್ತು, ಸಾಧನೆ ಮಾಡಿದ್ದಾರೆ. ಹಲವಾರು ಸಂದರ್ಭದಲ್ಲಿ ಅವರಲ್ಲಿ ಒಳಗಡೆ ಹುದುಗಿಟ್ಟಂಥ ಒಂದು ನಾಯಕತ್ವದ ಗುಣ ಒಂದು ರೀತಿಯಲ್ಲಿ ಸ್ಫೋಟಗೊಳ್ತದೆ, ಜನಪರವಾಗಿ ಎದ್ದು ನಿಲ್ತದೆ ಮತ್ತು ನ್ಯಾಯವನ್ನು ದೊರಕಿಸಿಕೊಡುವಂಥ ಒಂದು ಶಕ್ತಿ ಅವರ ವ್ಯಕ್ತಿತ್ವದಲ್ಲಿದೆ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಪಡ್ತೇನೆ. ಹುಬ್ಬಳ್ಳಿ ಅಂಕೋಲಾ ರೈಲು ಎಂಬ ಕನಸನ್ನು ನನಸಾಗಿಸಲು ಸತತ ಮತ್ತು ಪ್ರಬಲವಾಗಿ ಪ್ರಹ್ಲಾದ ಜೋಶಿಯವರು ಹೋರಾಟ ನಡೆಸಿಕೊಂಡು ಬರುತ್ತಿದ್ದಾರೆ. ಕೇಂದ್ರ ಪರಿಸರ ಖಾತೆಯ ಅನೇಕ ತಡೆಗಳನ್ನು ಸಮರ್ಥವಾಗಿ ಎದುರಿಸಿದ ಪರಿಣಾಮವಾಗಿ ಈಗ ಕಲಘಟಗಿಯವರೆಗೂ ರೈಲು ಮಾರ್ಗದ ಕಾಮಗಾರಿ ನಡೆದಿದೆ. ಮುಂದೊಂದು ದಿನ ಅಂಕೋಲಾವರೆಗೆ ಕಾಮಗಾರಿ ಪೂರ್ಣಗೊಳಿಸಿ ಹುಬ್ಬಳ್ಳಿ ಅಂಕೋಲಾ ರೈಲಿನ ಕನಸನ್ನು ನನಸಾಗಿಸುವ ವಿಶ್ವಾಸ ಪ್ರಹ್ಲಾದ ಜೋಶಿಯವರದು. ನಾನು ಕಳೆದ 10 ವರ್ಷದಲ್ಲಿ ಯಾರ್ಯಾರು ರೈಲು ಮಂತ್ರಿಗಳಾಗಿದ್ದಾರೆ, ಯಾರ್ಯಾರು ಫಾರೆಸ್ಟ್ ಮಂತ್ರಿಗಳಾಗಿದ್ದಾರೆ, ಅವರು ಎಲ್ಲರಿಗೂ ನಾನು ಅಂಕೋಲಾ ರೈಲಿನ ಬಗ್ಗೆ ಪ್ರಸ್ತಾಪ ಮಾಡಿದ್ದೇನೆ, ಒತ್ತಡವನ್ನು ಹಾಕಿದ್ದೇನೆ. ಯಾವುದೇ ರಾಜಕೀಯ ಕಾರಣಕ್ಕಲ್ಲ, ನನ್ನ ಮನಸ್ಸಿಗೆ ಒಂದು ಭಾಳ ಸಂತೃಪ್ತಿ ಕೊಟ್ಟಂತಹ ಒಂದು ವಿಚಾರ ಅಂತಂದರೆ ಈ ಒಂದು ಅಂಕೋಲಾ ರೈಲಿನ ವಿಷಯ. ಧಾರವಾಡ ಭಾಗದ ರೈತನ ಕಣ್ಣೀರನ್ನು ಒರೆಸುವುದಕ್ಕಾಗಿ ರೈತರ ನಾಶವಾದ ಬೆಳೆಯ ವಿಮಾ ಹಣವನ್ನು ತ್ವರಿತವಾಗಿ ದೊರಕಿಸಿಕೊಟ್ಟು ರೈತರ ನೆಮ್ಮದಿಯ ನಿಟ್ಟುಸಿರಿಗೆ ಕಾರಣವಾಗಿದ್ದವರು ಪ್ರಹ್ಲಾದ ಜೋಶಿಯವರು. ರೈತರಿಗೆ ಬೆಳೆ ವಿಮಾ ಕೊಡಿಸೋದ್ರ ಬಗ್ಗೆ ಇರ್ಬೋದು ಮತ್ತು ಬೆಂಬಲ ಬೆಲೆ ಕೊಡಿಸುವಂಥ ಕೆಲಸ ಕೂಡ ಅವರು ಮಾಡಿದ್ದಾರೆ. ಪ್ರಹ್ಲಾದ್ ಜೋಶಿ ಒಳ್ಳೆಯ ವರ್ಕರ್, ಇನ್ಶೂರೆನ್ಸ್ ತರಿಸಿದ್ರು ಅವರು. ಬೆಳೆ ವಿಮಾ ಕ್ಷೇತ್ರದಲ್ಲಿ ಇವರು ಮಾಡಿದ ಕಾರ್ಯ ಕೇವಲ ಇಂದು ಧಾರವಾಡ ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿಲ್ಲ. ರಾಜ್ಯದ ಇತರ ಭಾಗದ ರೈತರು ತಮ್ಮ ಸಮಸ್ಯೆಗಳ ಪರಿಹಾರಕ್ಕಾಗಿ ಇವರ ನೆರವು ಪಡೆದಿರುವುದು ಜೋಶಿಯವರ ರೈತಪರ ಕಾಳಜಿಯನ್ನು ತೋರಿಸುತ್ತದೆ. ರೈತರಿಗೆ ಅದರಿಂದ ಗೊಬ್ಬರ ಮತ್ತು ಬೀಜಗಳ ಸವಿ ರೀತಿಯಿಂದ ಅನುದಾನ ಪ್ರಕಾರ ಕೊಡಬೇಕಂತ ತಿಳ್ಕೊಂಡು ಸರ್ಕಾರ ಒತ್ತಾಯ ತಂದ ಅವ್ರಿಗೆ ಕೊಡಿಸೋಕೆ ಪ್ರಯತ್ನ ಮಾಡ್ಯಾರ. ಅವರಿಗೆ ರೈತರ ಜಮೀನುಗಳಿಗೆ ನೀರಾವರಿ ಸೌಲಭ್ಯವನ್ನು ಒದಗಿಸುವುದಕ್ಕಾಗಿ ವಿವಿಧ ಚಿಕ್ಕ ಮತ್ತು ಮಧ್ಯಮ ಸ್ತರದ ನೀರಾವರಿ ಯೋಜನೆಗಳನ್ನು ಯಶಸ್ವಿಯಾಗಿ ಜೋಶಿಯವರು ಪೂರೈಸಿದ್ದಾರೆ. ಕೇಂದ್ರ ಸರ್ಕಾರದ ದ್ವಂದ್ವ ನೀತಿಯ ಕಾರಣದಿಂದ ನೆನೆಗುದಿಗೆ ಬಿದ್ದಿದ್ದ ರೈತರ ಜೀವನಾಡಿ ಮಲಪ್ರಭೆಗೆ ಕಳಸಾ ಬಂಡೂರಿಯಿಂದ ನೀರು ಹರಿಸುವ ಪ್ರಯತ್ನದಲ್ಲಿ ಶಾಸಕರು ಮತ್ತು ಇತರರೊಂದಿಗೆ ಸೇರಿಕೊಂಡು ಹೋರಾಟದ ಮುಂಚೂಣಿಯಲ್ಲಿದ್ದಾರೆ ಪ್ರಹ್ಲಾದ ಜೋಶಿಯವರು. ಕಳಸಾ ಬಂಡೂರಿ ಇರ್ಬೋದು ಮತ್ತು ಅದೇ ರೀತಿ ಬೆಳೆ ವಿಮೆ ಹೋರಾಟದಲ್ಲಿ ಕೂಡ
ಇವತ್ತು ರೈತನಿಗೆ ಸಾರ್ವಜನಿಕವಾಗಿ ಯಾವುದೇ ಒಂದು ಸಮಸ್ಯೆ ಬಂದಾಗ ಕೂಡ ಅವರು ಉತ್ತಮ ರೀತಿ ಹೋರಾಟಗಾರರಾಗಿ ಇವತ್ತು ನಮ್ಮ ಲೋಕಸಭಾ ಸದಸ್ಯರನ್ನಲಿಕ್ಕೆ ಭಾಳ ಅತ್ಯಂತ ಹೆಮ್ಮೆ ಆಗುತ್ತೆ. 100 ವರ್ಷಗಳ ಇತಿಹಾಸವಿರುವ ಹುಬ್ಬಳ್ಳಿ ರೈಲ್ವೆ ವರ್ಕ್ಶಾಪಿನ ಅಭಿವೃದ್ಧಿ ಕಾರ್ಯಕ್ಕೆ ಚಾಲನೆ ನೀಡಲಾಗಿದೆ. ಹುಬ್ಬಳ್ಳಿ ರೈಲ್ವೆ ನಿಲ್ದಾಣವನ್ನು ಅತ್ಯಂತ ಅಚ್ಚುಕಟ್ಟಾಗಿ ಯಾವ ಮಹಾನಗರಗಳಿಗೂ ಕಡಿಮೆ ಇಲ್ಲದಂತೆ ನವೀಕರಣಗೊಳಿಸಲಾಗಿದೆ. ರಾಜ್ಯ ಸರ್ಕಾರದ ಮೇಲೆ ತಮ್ಮ ಪ್ರಭಾವ ಉಪಯೋಗಿಸಿ ನವಲೂರಿನಲ್ಲಿ ಹೊಸ ಜಾಗ ಪಡೆದು ಹುಬ್ಬಳ್ಳಿಯ ಗೂಡ್ಸ್ ಯಾರ್ಡ್ ಅನ್ನು ಅಲ್ಲಿಗೆ ಸ್ಥಳಾಂತರಿಸಿ ಆ ಜಾಗದಲ್ಲಿ ರೈಲ್ವೆ ನಿಲ್ದಾಣವನ್ನು ಹೊಸದಾಗಿ ಕಟ್ಟಿಸಿದ್ದು ಜೋಶಿಯವರ ಕರ್ತೃತ್ವ ಶಕ್ತಿಗೆ ಉದಾಹರಣೆ. ಸ್ಪೆಸಿಫಿಕ್ ಆಗಿ ಈ ಭಾಗದ ರೈಲ್ವೆ ಎಲ್ಲ ಸಮಸ್ಯೆಗಳಿಗೆ ಸ್ಪಂದಿಸಲಿಕ್ಕೆ ಅವರು ಲೋಕಸಭೆಯಲ್ಲಿರ್ಬೋದು, ಲೋಕಸಭೆ ಹೊರಗಡೆ ಪಕ್ಷದ ವೇದಿಕೆಯಲ್ಲಿರ್ಬೋದು, ಬೇರೆ ಜನಸಾಮಾನ್ಯರಂತೆ ಹೋರಾಟ ಮಾಡಿ ಈ ಒಂದು ಭಾಗದಲ್ಲಿ ರೈಲ್ವೆ ಅಭಿವೃದ್ಧಿಗೆ ಬಹಳಷ್ಟು ಶ್ರಮಿಸಿದ್ದಾರೆ. ಕೇವಲ ಪ್ರಯಾಣಕ್ಕೆ ಯೋಗ್ಯ ರೈಲು ಮಾರ್ಗವನ್ನು ಒದಗಿಸುವುದು ಮಾತ್ರವಲ್ಲದೆ ಜೋಶಿಯವರು ನೈಋತ್ಯ ರೈಲ್ವೆ ನೇಮಕಾತಿಯಲ್ಲಿ ಕನ್ನಡಿಗರಿಗೆ ಸಮಾನ ಅವಕಾಶ ಇರಬೇಕೆಂದು ಹೋರಾಟ ಮಾಡಿದ ಫಲವಾಗಿ ಕನ್ನಡಿಗರಿಗೆ ನ್ಯಾಯ ದೊರಕಿರುವುದು ಸಂತೋಷದ ವಿಷಯ. ನಾವು ಒಂದು 2-3 ಸಲ ನಮ್ಮ ಕೆಲಸಕ್ಕೆ ಹೋಗಿದ್ವಿ. ಅದು ದೆಹಲಿ ಲೆವೆಲಲ್ಲಿ ಕೆಲಸ ಇರ್ತದೆ. ಅದ್ರ ಪಾಪ ಅವರು ಲೆಟರ್ ಕೊಟ್ಟಿದ್ದು ಸಹ ಅಷ್ಟೇ ಬಿಡಲಿಲ್ಲ. ಮುಂದೆ ಆ ಕೆಲಸ ಅವರೇ ಅಡ್ಡಾಡಿ ಹೊಳ್ಳಿ ನಮ್ಗೆ ಮತ್ತೆ ಮಾಹಿತಿ ಕೊಟ್ಟರು, ನಿಮ್ಮ ಕೆಲಸ ಮಾಡಿದ್ವಿ ಅಂತೇಳಿ. ಒಂದು ಕ್ಷೇತ್ರದ ಅಭಿವೃದ್ಧಿಯಾಗಬೇಕಾದರೆ ಅಲ್ಲಿ ಸುಸಜ್ಜಿತ ರಸ್ತೆ ಮಾರ್ಗಗಳಿರಬೇಕು ಎಂಬುದು ಅಟಲ್ ಬಿಹಾರಿ ವಾಜಪೇಯಿಯವರ ಆಶಯವಾಗಿತ್ತು. ಅದರಂತೆ ಜೋಶಿಯವರು ಗ್ರಾಮೀಣ ಪ್ರದೇಶಗಳನ್ನು ನಗರಗಳೊಂದಿಗೆ ಜೋಡಿಸುವ ಹಲವು ರಸ್ತೆಗಳನ್ನು ಉನ್ನತೀಕರಣಗೊಳಿಸಿದ್ದಾರೆ. ಏನಾರ ಚೇಂಜಸ್ ನೋಡೋದಂದ್ರೆ ವಾಜಪೇಯಿ ಅವರು ಬಂದ ನಂತರದಲ್ಲಿ ಏನು ನಾವು ಭೂಮಿಯಾಗನ ಚಕಡಿ ಹೊಡ್ಕೊಂಡು ಹೋಗ್ತಿದ್ವಿ, ಚಕಡಿ ದಾರಿ ಅಂತಿದ್ವಿ. ಅವೆಲ್ಲ ಈಗ ರಸ್ತೆ ಆಗಿದ್ದಾವೆ. ಎಲ್ಲ ಹಳ್ಳಿಗಳಲ್ಲಿ ಎಲ್ಲ ಓಣಿಗಳಲ್ಲಿ ಕಾಂಕ್ರೀಟ್ ಹಾಕಿದ್ದಾರೆ. ಹುಬ್ಬಳ್ಳಿ ವಿಜಾಪುರ ರಾಷ್ಟ್ರೀಯ ಹೆದ್ದಾರಿ ನಿರ್ಮಿಸುವ ನಿಟ್ಟಿನಲ್ಲಿ ವಿಶೇಷ ಗಮನ ನೀಡಿದ್ದಾರೆ. ಹಲವು ಏಕಪಥ ರಸ್ತೆಗಳನ್ನು ಸಂಚಾರ ಯೋಗ್ಯ ದ್ವಿಪಥ ರಸ್ತೆಗಳನ್ನಾಗಿ ಈಗಾಗಲೇ ನಿರ್ಮಿಸಲಾಗಿದೆ. ಸೆಂಟ್ರಲ್ ರೋಡ್ ಫಂಡ್ ಮೂಲಕ ವಿಶೇಷ ಅನುದಾನ ಗಿಟ್ಟಿಸಿಕೊಂಡಿದ್ದು ಈ ಭಾಗದ ಜನರಿಗೆ ವರಪ್ರದವಾಗಿದೆ. ಮತ್ತು ಕ್ಷೇತ್ರದ ಪೂರ್ವ ನಿಯೋಜಿತ ಯೋಜನೆಗಳು, ರಾಷ್ಟ್ರೀಯ ಹೆದ್ದಾರಿ ಮತ್ತು ಕುಡಿಯ ನೀರಿಂದು, ರೈತರಿಗೆ ಬೆಳೆ ವಿಮೆ ಮುಂತಾದ ಕೇಂದ್ರೀಯ ಸರ್ಕಾರದ ಪಾಲಿನ ಸೇರು ರಾಜ್ಯಕ್ಕೆ ತರುವಲ್ಲಿ ವಿಶೇಷ ಪ್ರಯತ್ನವನ್ನು ಮಾಡಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿದೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾದ ಹುಬ್ಬಳ್ಳಿ ವಿಮಾನ ನಿಲ್ದಾಣ ಮತ್ತು ದೈನಂದಿನ ವಿಮಾನ ಹಾರಾಟದ ಅಭಿವೃದ್ಧಿಗೆ ಕಾರಣಕರ್ತರು ಪ್ರಹ್ಲಾದ ಜೋಶಿಯವರು. ಈ ವಿಮಾನ ನಿಲ್ದಾಣದ ಉನ್ನತೀಕರಣದಿಂದಾಗಿ ಬೆಂಗಳೂರು ಮುಂಬೈಗೆ ಸೀಮಿತವಾಗಬಹುದಾದ ಕೈಗಾರಿಕೆಗಳು ಹುಬ್ಬಳ್ಳಿ ಧಾರವಾಡಗಳಿಗೂ ಬರಲು ಪ್ರೇರಣೆಯಾಗಲಿದೆ. ನಮ್ಮ ಹುಬ್ಬಳ್ಳಿ ಧಾರವಾಡಕ್ಕೆ ಭಾಷಾವಾರ ಪ್ರಾಂತ ರಚನೆ ಆದ ನಂತರ ಏನು ಅಭಿವೃದ್ಧಿ ಆಗಬೇಕಾಗಿತ್ತಲ್ಲ, ಅದು ಹೆಚ್ಚಿನ ಅಭಿವೃದ್ಧಿಯನ್ನು ಇವರ ಅವಧಿಯೊಳಗೆ ಮಾಡಿದ್ದಾರೆ ಅಂತ ತಿಳ್ಕೊಂಡು ಹೆಮ್ಮೆಯಿಂದ ಹೇಳ್ಬೋದು. ಸಾಮಾನ್ಯ ಜನರ ಜೀವನ ಮಟ್ಟದ ಸುಧಾರಣೆ ಹಾಗೂ ಕ್ಷೇತ್ರದ ಅಭಿವೃದ್ಧಿಯನ್ನೇ ತನ್ನ ಏಕೈಕ ಗುರಿಯನ್ನಾಗಿಟ್ಟುಕೊಂಡಿರುವ ಕಾರಣಕ್ಕಾಗಿ ಜೋಶಿಯವರು ಇಂದು ಧಾರವಾಡ ಹುಬ್ಬಳ್ಳಿ ಭಾಗದ ಜನರ ನಿರೀಕ್ಷೆಗಳಿಗೂ ಮೀರಿ ಕಾರ್ಯನಿರ್ವಹಿಸಿದ್ದಾರೆ. ಪ್ರತಿಯೊಂದು 500 ಚಿಲ್ಲರೆಗೆ ಬರ್ತಕ್ಕಂಥ ಹಳ್ಳಿಗಳಲ್ಲಿ ಯಾರಾದರೂ ಇವತ್ತು ಪ್ರತ್ಯಕ್ಷವಾಗಿ ವಿಸಿಟ್ ಮಾಡಿ ಅಲ್ಲಿಯ ಜನರ ದುಃಖ ದುಮ್ಮಾನಗಳನ್ನು ಕೇಳಿದಿದ್ರೆ ಬಹುಶಃ ಕರ್ನಾಟಕದ ಲೋಕಸಭಾ ಸದಸ್ಯರಲ್ಲಿ ಪ್ರಹ್ಲಾದ್ ಜೋಶಿ ಅವರೇ ಮೊದಲನೇದವ್ರು ಆಗ್ತಾರೆ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಯಾವ ಒಬ್ಬ ಮತದಾರನು ಹಳ್ಳಿಯಿಂದ ಓಟ್ ಹಾಕ್ಯಾನ ಆ ಒಬ್ಬ ಮತದಾರರಿಗೂ ಸಹ ನಾವು ಹೋಗಿ ಭೇಟಿ ಆಗಬೇಕು ಅನ್ನೋ ಮನೋಭಾವನೆ ಇಟ್ಟುಕೊಳ್ಳಂಥ ಸಂಸತ್ ಸದಸ್ಯರು. ಪ್ರಹ್ಲಾದ ಜೋಶಿಯವರು ಸತತವಾಗಿ ಗ್ರಾಮ ಸಂಪರ್ಕ ಪ್ರವಾಸ ಕೈಗೊಳ್ಳುತ್ತಿರುತ್ತಾರೆ. ಅಂತಹ ಸಂದರ್ಭಗಳಲ್ಲಿ ನೂರಾರು ಸಮಸ್ಯೆಗಳು ಅರಿವಿಗೆ ಬರುತ್ತದೆ. ಜನರಿಗೆ ಅತಿ ಅವಶ್ಯವೆನಿಸಿದ ಕುಡಿಯುವ ನೀರಿನ ಸಮಸ್ಯೆಗೆ ಕಂಡುಕೊಂಡ ಒಂದು ಪರಿಹಾರ ಇಲ್ಲಿದೆ. ಬಹುಗ್ರಾಮಗಳ ಕುಡಿಯುವ ನೀರಿನ ಯೋಜನೆ ಚಾಲನೆಗೊಳಿಸಿದರು. ಇದಕ್ಕೆ ಅಂದಿನ ಗ್ರಾಮೀಣಾಭಿವೃದ್ಧಿ ಸಚಿವರಾದ ಶ್ರೀ ಜಗದೀಶ ಶೆಟ್ಟರ್ ಅವರಿಂದ ದೊರೆತ ಬೆಂಬಲ ಹಾಗೂ ಸಹಾಯ ಅಪಾರ. ಪರಿಣಾಮವಾಗಿ ಹರಿದದ್ದೇ ಕುಂದಗೋಳ ಹಾಗೂ ಧಾರವಾಡ ತಾಲೂಕುಗಳ 28 ಗ್ರಾಮಗಳಿಗೆ ಕುಡಿಯುವ ಸಲುವಾಗಿ ಮಲಪ್ರಭೆಯ ನೀರು. ನಮ್ಮ ಎಲ್ಲ ಜಿಲ್ಲೆ ಒಳಗೆ ನೀರಿನ ಸಮಸ್ಯೆ ಐತಿ, ಆದ್ರೆ ನಮ್ಮ ಅಣ್ಣಿಗೇರಿ ಅನ್ನೋ ಒಂದು ಇದ್ರೊಳಗೆ ನೀರಿನ ಸಮಸ್ಯೆ ಇಲ್ಲ. ಇದ್ರಲಿಂತ್ರ ಶುದ್ಧ ನೀರು ಬರುತ್ತೆ, ಸಿಹಿ ನೀರು ಬರುತ್ತೆ. ಇದೊಂದು ಪ್ರಹ್ಲಾದ್ ಜೋಶಿ ಅವರು ಅದ್ಭುತವಾದಂಥ ಕೆಲಸ ಮಾಡಿದ್ರು. ಎಲ್ಲ ಊರುಗಳಿಗೆ
ಶುದ್ಧವಾದಂತಹ ಕುಡಿಯುವ ನೀರಿನ ಒಂದು ಯೋಜನೆ ಆಗಬೇಕು. ಹುಬ್ಬಳ್ಳಿ ಧಾರವಾಡ ಮಹಾನಗರಕ್ಕೆ ಸಂಬಂಧಿಸಿದಂತೆ ಹೇಳೋದಾದರೆ ಎಲ್ಲ 67 ವಾರ್ಡ್ಗಳಿಗೂ 24 ತಾಸು ಕುಡಿಯುವ ನೀರನ್ನು ಕೊಡುವಂತಹದ್ದು ನನ್ನ ಯೋಜನೆ ಇದೆ. ಅದಕ್ಕೆ ಕೇಂದ್ರದ ಅಗತ್ಯದ ಸಹಕಾರವನ್ನು ಪಡಿಬೇಕು ಮತ್ತು ರಾಜ್ಯ ಸರ್ಕಾರದ ಮೇಲೆ ಒತ್ತಡವನ್ನು ತರಬೇಕು ಅನ್ನುವಂಥದ್ದು ನನ್ನ ಮನಸ್ಸಿನಲ್ಲಿರುವಂಥ ಒಂದು ಮಹತ್ವಾಕಾಂಕ್ಷಿ ಯೋಜನೆ. ಧಾರವಾಡ ಲೋಕಸಭಾ ಕ್ಷೇತ್ರ ಬ್ಯಾಡಗಿ ಮೆಣಸಿನಕಾಯಿ ಕೃಷಿಗೆ ಹೆಸರುವಾಸಿಯಾಗಿದೆ. ಈ ಮೆಣಸಿನಕಾಯಿಗೆ ಸೂಕ್ತ ಬೆಲೆ ಕೊಡಿಸಲು ಹೋರಾಟ ಮತ್ತು ವೈಜ್ಞಾನಿಕ ರೀತಿಯಲ್ಲಿ ಕೃಷಿ ಮಾಡಲು ಪ್ರೇರೇಪಿಸುವುದು ಕೂಡ ಪ್ರಹ್ಲಾದ ಜೋಶಿಯವರ ಆದ್ಯತೆಯಾಗಿದೆ. ಸಾಂಬಾರು ಮಂಡಳಿ, ರೇಷ್ಮೆ ಮಂಡಳಿ ಮತ್ತು ಕಾಫಿ ಮಂಡಳಿಯ ರೀತಿಯಲ್ಲಿ ಮೆಣಸಿನಕಾಯಿ ಮಂಡಳಿ ರಚಿಸಲು ಕೇಂದ್ರ ಸರ್ಕಾರದ ಮೇಲೆ ಒತ್ತಾಯ ಹೇರಿದ ಫಲವಾಗಿ ಈಗ ರಾಜ್ಯ ಸರ್ಕಾರ ಈ ಸಾಂಬಾರು ಮಂಡಳಿ ಸ್ಥಾಪಿಸಲು ಹೊರಟಿದ್ದು ಜೋಶಿಯವರ ಹೋರಾಟಕ್ಕೆ ಸಂದ ಗೌರವವಾಗಿದೆ. ಜನಸಾಮಾನ್ಯನ ದಿನನಿತ್ಯದ ಬವಣೆಗಳನ್ನು ತೀರಾ ಹತ್ತಿರದಿಂದ ಅನುಭವಿಸಿರುವ ಪ್ರಹ್ಲಾದ ಜೋಶಿಯವರು ಅವುಗಳ ಪರಿಹಾರಕ್ಕಾಗಿ ಸತತ ಪ್ರಯತ್ನ ನಡೆಸಿದ್ದಾರೆ. ಪ್ರಹ್ಲಾದ ಜೋಶಿ ಅವರು ಬಂದಿದ್ರು, ಮನೆ ಕಟ್ಟಿಸಿ ನೋಡ್ಕೊಂಡು ಹೋಗ್ಯಾರ. ನೀರ್ ಐತಿ, ನೀರ್ ಕೊಟ್ಟಾರ, ಲೈಟು ಅದಾವ. ರೈಲು ಆರಕ್ಷಣೆಗಾಗಿ ವಿಶೇಷ ಕೌಂಟರ್ಗಳ ಸ್ಥಾಪನೆ, ಅಡಿಗೆ ಅನಿಲದ ಅಸಮರ್ಪಕ ವಿತರಣೆ ಸಮಸ್ಯೆ ನಿವಾರಣೆಗಾಗಿ ಗ್ಯಾಸ್ ವಿತರಕರೊಂದಿಗೆ ಸತತ ಚರ್ಚೆ, ಗ್ರಾಮೀಣ ರೈಲು ನಿಲ್ದಾಣಗಳ ಸುವ್ಯವಸ್ಥೆಯ ಪರಿಶೀಲನೆ, ಹೀಗೆ ಪ್ರತಿ ಕ್ಷಣವೂ ಜೋಶಿಯವರು ಜನರ ಸಮಸ್ಯೆಗಳ ನಿವಾರಣೆಯಲ್ಲಿ ನಿರತರಾಗಿದ್ದಾರೆ. ಯಾವುದರ ಒಂದು ಕೆಲಸಕ್ಕೆ ಹೋದರೆ ಅಥವಾ ಏನು ಒಂದು ಹಿಂಗೈತ್ರಿ ಅಂತಂದರೆ ಸ್ಪಂದಿಸ್ತಾರ. ಯಾವುದರ ಒಂದು ಜಾತಿ ಭೇದ ಯಾವುದೂ ಇಲ್ಲದೇನೆ ಅದನ್ನು ಮಾಡಿಕೊಡ್ತಾರೆ ಕೆಲಸ. ಸುತ್ತಮುತ್ತಲ ಸಮಾಜದ ಬೆಳವಣಿಗೆಯಲ್ಲಿಯೇ ಒಬ್ಬ ವ್ಯಕ್ತಿಯ ಯಶಸ್ಸು ಅಡಗಿದೆ ಎಂಬ ಸಾಮಾಜಿಕ ಅರಿವನ್ನು ಪ್ರಹ್ಲಾದ ಜೋಶಿಯವರಿಗೆ ಕೊಟ್ಟಿದ್ದು RSS. ಅದರ ಸಕ್ರಿಯ ಕಾರ್ಯಕರ್ತರಾಗಿ ವಿವಿಧ ಜವಾಬ್ದಾರಿಗಳನ್ನು ವಹಿಸಿಕೊಳ್ಳುತ್ತಾ ಸಾಮಾಜಿಕ ಕಾರ್ಯದಲ್ಲಿ ನಿರತರಾದವರು ಜೋಶಿಯವರು. ಬಾಲ್ಯದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಂಪರ್ಕಕ್ಕೆ ನಾವು ತಗೊಂಡು ಬಂದ್ವಿ. ನಮ್ಮ ಕೈಯಲ್ಲಿ ಬೆಳೆದ ಚಿಕ್ಕ ಮಗು ನಮ್ಮನ್ನು ಮೀರಿ ಇಷ್ಟು ದೊಡ್ಡ ಹುದ್ದೆಗೆ ಹೋಗ್ತಾರೆ ಅಂತಂದರೆ ನಮಗೊಂದು ಆನಂದ ಮತ್ತು ಅಭಿಮಾನ. 1990ರ ದಶಕದಲ್ಲಿ ಕಿತ್ತೂರು ಚೆನ್ನಮ್ಮ ಮೈದಾನದಲ್ಲಿ, ಅಂದರೆ ಈದ್ಗಾ ಮೈದಾನದಲ್ಲಿ ಭಾರತದ ರಾಷ್ಟ್ರ ಧ್ವಜವನ್ನು ಹಾರಿಸುವ ಹೋರಾಟದ ನೇತೃತ್ವ ವಹಿಸಿಕೊಂಡರು. ನಿರ್ದಯಿ ಪೊಲೀಸರ ಲಾಠಿ ಬೂಟು ಏಟುಗಳ ನಡುವೆಯೂ ಜಗ್ಗದೆ ರಾಷ್ಟ್ರಧ್ವಜವನ್ನು ಗಗನಕ್ಕೇರಿಸುವವರೆಗೂ ಛಲ ಬಿಡದ ಪ್ರಹ್ಲಾದ ಜೋಶಿಯವರ ಪ್ರವೃತ್ತಿ ಅನುಕರಣೀಯ. ಪ್ರಹ್ಲಾದ್ ಜೋಶಿಯವರು ವಿಶೇಷವಾಗಿ ನ್ಯಾಷನಲಿಸ್ಟ್, ಅಂದರೆ ದೇಶಾಭಿಮಾನ, ಧ್ವಜದ ಅಭಿಮಾನ ಅಲ್ಲದೆ ಜನರ ಹಿತ, ಜನತೆಯ ಕಾಳಜಿ ಅವ್ರಿಗೆ 100ಕ್ಕೆ 100ರಷ್ಟು ಸಂಸದರಾಗುವಂಥ ಮೊದಲಿನಿಂದಲೇ ಅವರಲ್ಲಿ ಅಭಿವ್ಯಕ್ತ ಆಗ್ತಾ ಇದ್ದು. ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಾಲೆಯಲ್ಲಿ ಓದುತ್ತಿರುವ 81,000 ಮಕ್ಕಳಿಗೆ ದಿನನಿತ್ಯವೂ ಶುಚಿಕರ ಮತ್ತು ಆರೋಗ್ಯಕರ ಬಿಸಿಯೂಟವನ್ನು ನೀಡುವ ಅನ್ನಪೂರ್ಣ ಯೋಜನೆಯ ಮಹಾಪೋಷಕರಾಗಿ ಮತ್ತು ಉಚಿತ ಆರೋಗ್ಯ ಶಿಬಿರ, ನೇತ್ರ ಚಿಕಿತ್ಸಾ ಶಿಬಿರ, ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವ ಸ್ಪರ್ಧಾತ್ಮಕ ಪರೀಕ್ಷೆಗಳ ಉಚಿತ ತರಬೇತಿ ನೀಡುತ್ತಿರುವ ಕ್ಷಮತಾ ಸಂಸ್ಥೆಯ ಮಾರ್ಗದರ್ಶಕರಾಗಿ, ಹೀಗೆ ಹಲವಾರು ಸಾಮಾಜಿಕ ಕಾರ್ಯಗಳಲ್ಲೂ ಪ್ರಹ್ಲಾದ ಜೋಶಿಯವರು ಸಕ್ರಿಯರಾಗಿದ್ದಾರೆ. ಎಲ್ಲರಿಗೂ ತಿಳಿದಿರುವ ಹಾಗೆ ಧಾರವಾಡ ಸಾಂಸ್ಕೃತಿಕ ನಾಡು. ಹಲವು ಕವಿಗಳ, ಸಂಗೀತಗಾರರ, ಕಲಾವಿದರ ನೆಲೆವೀಡು. ಸಾಹಿತ್ಯ ಕಲಾ ಪ್ರೇಮಿಯಾಗಿರುವ ಪ್ರಹ್ಲಾದ ಜೋಶಿಯವರು ತಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಸಾಂಸ್ಕೃತಿಕ ಬೆಳವಣಿಗೆಗೆ ಬೆನ್ನೆಲುಬಾಗಿದ್ದಾರೆ. ಬಾರೋ ಸಾಧನ ಕೇರಿಗೆ ಯೋಜನೆಗೆ ಕೇಂದ್ರದಿಂದ ನಿಧಿಯನ್ನು ಒದಗಿಸಿ ಯೋಜನೆಯ ಅನುಷ್ಠಾನಕ್ಕೆ ಕಟಿಬದ್ಧರಾಗಿದ್ದಾರೆ. ಶ್ರೀ ಪ್ರಹ್ಲಾದ್ ಜೋಶಿಯವರು ಧಾರವಾಡ ಕ್ಷೇತ್ರ ಕಂಡ ಅತ್ಯಂತ ಉತ್ತಮ ಸಂಸದೀಯ ಪಟುಗಳಲ್ಲಿ ಒಬ್ಬರು. ನಮ್ಮ ಧಾರವಾಡದ ಬಾರೋ ಸಾಧನಕೇರಿಗೆ ಅವರು ಸುಮಾರು